ಬೀದರ್ ಜಿಲ್ಲೆಯ ಪರಿಶಿಷ್ಟ ಪಂಗಡ ಇಲಾಖೆ ಎಡವಟ್ಟಿನಿಂದಾಗಿ ಮಕ್ಕಳ ಭವಿಷ್ಯ ಅತಂತ್ರವಾಗಿದೆ ಎಂದು 9 ವಿದ್ಯಾರ್ಥಿಗಳ ಪೋಷಕರು ತಮ್ಮ ಆಕ್ರೋಶ ಹೊರಹಾಕಿ ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಸಿದ್ದಾರೆ. ಅದು ಪ್ರತಿಷ್ಠಿತ ಖಾಸಗಿ ಶಾಲೆಗಳ ಪರೀಕ್ಷೆ ಬರೆದು ಪಾಸಾಗಿದ್ದಂಥ ವಿದ್ಯಾರ್ಥಿಗಳ ಹೆಸರನ್ನು ಇಲಾಖೆಯ ನೋಟಿಸ್ ಬೋರ್ಡ್ನಲ್ಲಿ ಅಂಟಿಸಲಾಗಿತ್ತು. ಇನ್ನು ಜೂನ್ 10ನೇ ತಾರೀಕು 35 ವಿದ್ಯಾರ್ಥಿಗಳ ಹೆಸರನ್ನು ಬಿಡುಗಡೆ ಮಾಡಿದ ನಂತರ ಜುಲೈ 5ನೇ ತಾರೀಕು 2ನೇ ಪಟ್ಟಿ ಬಿಡುಗಡೆ ಮಾಡಿ ಸುಮಾರು 20 ವಿದ್ಯಾರ್ಥಿಗಳ ಹೆಸರನ್ನು ತೆಗೆದುಹಾಕಲಾಗಿದೆ. ಇನ್ನು 2ನೇ ಪಟ್ಟಿಯಲ್ಲಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳ ಹೆಸರನ್ನು ತೆಗೆದುಹಾಕಲಾಗಿದೆ ಎಂದು ಆಕ್ರೋಶಗೊಂಡಿರುವಂತಹ ವಿದ್ಯಾರ್ಥಿಗಳ ಪೋಷಕರು ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದಾರೆ. ಇನ್ನು ಮೊದಲ ಪಟ್ಟಿಯಲ್ಲಿ ಬಿಡುಗಡೆ ಮಾಡಿದ ವಿದ್ಯಾರ್ಥಿಗಳ ಮರುಪ್ರವೇಶ ಪಡೆಯುವಂತೆ ಒತ್ತಾಯಿಸಿದ್ದಾರೆ. ಅಷ್ಟರ ಪರಿಶಿಷ್ಟ ಇಲಾಖೆಯ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಲ್ಲಿ ಕೆಲವರು ಈಗಾಗಲೇ ಕಡಾಳ್ ಗುರುಕುಲದಲ್ಲಿ ಪ್ರವೇಶ ಫೀ ಕಟ್ಟಿದ್ದು ಈಗ ಆ ವಿದ್ಯಾರ್ಥಿಗಳ ಪ್ರವೇಶ ನಿರಾಕರಿಸಿದ್ದಾರೆ. ಇನ್ನು ಕೆಲ ಪೋಷಕರು ಕಡಾಳ್ ಶಾಲೆಯ ಪ್ರವೇಶ ಸಿಕ್ಕಿದ್ದಕ್ಕೆ ಬೇರೆ ಶಾಲೆಯ ಪ್ರವೇಶ ನಿರಾಕರಿಸಿದ್ದಾರೆ. ಈಗ ಎಲ್ಲ ವಿದ್ಯಾರ್ಥಿಗಳು ಅತಂತ್ರರಾಗಿದ್ದು ಜಿಲ್ಲಾಧಿಕಾರಿಗಳು ಮರುಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಏನೇ ಹೇಳ್ಬೇಡ್ರಿ, ಸುಮ್ಮನೆ ಹಿಡ್ಕೊಂಡು ನೀವೇನೇ ಹೇಳ್ಬೇಡ್ರಿ, ಸುಮ್ಮನೆ ನಿಂದ್ರಿ. ಒಂದು 10 ನಿಮಿಷ ಹಸ್ತಾನೆ. ನಮಸ್ಕಾರ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರತಕ್ಕಂತಹ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಎಸ್ ಟಿ ಆಫೀಸ್ನಲ್ಲಿ ಒಂದು ಯಾವ ರೀತಿ ಅವ್ಯವಹಾರ ಆಗಿದೆ, ಯಾವ ರೀತಿ ಅನ್ಯಾಯ ಆಗಿದೆ ಅಂತಂದರೆ, ಈ 5ನೇ ತರಗತಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು, ಕೋಚಿಂಗ್ ಕಲಿತಕ್ಕಂಥ ವಿದ್ಯಾರ್ಥಿಗಳು ಕಡೇಳ ಗುರುಕುಲ ಸಂಸ್ಥೆಗೆ ಎಕ್ಸಾಮ್ ಬರೆದಿದ್ದಾರೆ. ಇವರೆಲ್ಲ ಕಡೇಳ ಗುರುಕುಲ್ದು ಆ ಎಕ್ಸಾಮಲ್ಲಿ ಸುಮಾರು 36 ಜನಕ್ಕೆ ತೊಗೋಬೇಕಂತೇಳಿ ಆದೇಶ ಇದೆ. ಎಸ್ ಟಿ ಗೊಂಡ ಸಮಾಜದವರಿಗೆ, ಎಸ್ ಟಿ ಕೋಳಿ ಸಮಾಜದವರಿಗೆ 36 ಜನಕ್ಕೆ ತೊಗೋಬೇಕು ಅಂತೇಳಿ ಒಂದು ಆದೇಶ ಇದೆ. ಇವ್ರು ಏನು ಮಾಡ್ಯಾರ, ಎಸ್ ಟಿ ಆಫೀಸ್ನಲ್ಲಿ ಎಲ್ಲರಿಗೆ ಸೆಲೆಕ್ಟ್ ಮಾಡಿ 36 ಜನರದ್ದು ಲಿಸ್ಟ್ ಹಚ್ಚಾರ. ಯಾವತ್ತು ಹಚ್ಚಾರಪ್ಪ ಅಂತಂದ್ರೆ 10 ತಾರೀಕು 6ನೇ ಮಹಿನಾ, ಎಲ್ಲಿ ಎಸ್ ಟಿ ಆಫೀಸಲ್ಲಿ ನಾವೆಲ್ಲ ಹೋಗಿ ನೋಡಿದೆ, 10 ತಾರೀಕು 6ನೇ ಮಹಿನಾ ಹಚ್ಚಾರ. ಆಲ್ರೆಡಿ ಹಚ್ಚಿ ಲಿಸ್ಟ್ ಬಿಡುಗಡೆ ಮಾಡ್ಯಾರ. ನಿಮ್ಮ ಮಕ್ಕಳೆಲ್ಲ ಸೆಲೆಕ್ಟ್ ಆಗಿರಿ ಅಂತ ಹೇಳಿ ಇವ್ರು ಏನು ಮಾಡ್ಯಾರ, ಕಡೇಳ ಗುರುಕುಲ್ ಹೇಳ್ಯಾರ. ಕಡೇಳ ಗುರುಕುಲ್ದವ್ರು ಇವರಿಗೆಲ್ಲ ಫೋನ್ ಹಚ್ಚಿ ಹೇಳ್ಯಾರ, ವೆರಿಫಿಕೇಶನ್ಗೆ ಹಾಕ್ಯಾರ. ಕಡೇಳ ಗುರುಕುಲ್ದವ್ರು ಇವರಿಗೆಲ್ಲ ಫೋನ್ ಹಚ್ಚಿ ಏನು ಮಾಡ್ಯಾರ ಅಂತಂದ್ರೆ, ಬರ್ರಿ ನಿಮ್ಮ ಮಕ್ಕಳದಕ್ಕೆ ಟಿ ಸಿ ತೊಗೊಂಡು ಬರ್ರಿ, ಟಿ ಸಿ ತೊಗೊಂಡು ಬಂದು ನಮ್ಮಲ್ಲಿ ಅಡ್ಮಿಷನ್ ಮಾಡಿರಿ, ನಿಮ್ಮ ಮಗ ಸೆಲೆಕ್ಟ್ ಆಗಿನ ಅಂತೇಳಿ ಈಗ ಅವ್ರು ಪತ್ರ ಕೊಟ್ಟಾರ. ಏನು ಕಡೇಳ ಗುರುಕುಲ್ದವ್ರು ಆದೇಶ ಪತ್ರ ಕೊಟ್ಟಾರ, ಟಿ ಸಿ ಎಲ್ಲ ತೊಗೊಂಡು ಬಂದು ನಿಮ್ಮ ಮಗನಿಗೆ ಅಡ್ಮಿಷನ್ ಮಾಡಿರಿ ಅಂತ ಹೇಳಿ ಟಿ ಸಿ ತೊಗೊಂಬಂತ ಆದೇಶ ಕೊಟ್ಟಾರ. ಇವ್ರು ಏನು ಮಾಡ್ಯಾರ, ಅವ್ರ ಮಕ್ಕಳಿಗೆ ಹೋಗಿ ಅಡ್ಮಿಷನ್ ಮಾಡಿರಿ. ಎಲ್ಲಿ ಕಡೇಳ ಗುರುಕುಲ್ದಾಗಿ 5 ರೂಪಾಯಿದು ಅಡ್ಮಿಷನ್ ಮಾಡಿದ ಕಾಪಿ ಅದ, ಮತ್ತು 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದು ಕಾಪಿ ಅದ. ಇಲ್ಲಿ ಕಡೇಳ ಗುರುಕುಲ್ದಾಗ ಇವ್ರು ಎಷ್ಟು ತಾರೀಕು ಕರೆದಾರಪ್ಪ ಅಂದ್ರೆ 18 ತಾರೀಕು ಕರೆದಾರೆ. ಯಾರಿಗೆ, ಎಲ್ಲ ಪೇರೆಂಟ್ಸ್ಗಳಿಗೆ, ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗ್ಯಾರಿ, ಬಂದು ಅಡ್ಮಿಷನ್ ಮಾಡಿರಿ ಅಂತ ಹೇಳಿ. ಆದ್ರೆ ಒಂದು 4-5 ದಿವಸ ಅವ್ರ ಮಕ್ಕಳು ಅಡ್ಮಿಷನ್ ಮಾಡಿ ಬಂದು 4-5 ದಿವಸ ಒಂದು 2-3 ಇಕ್ಕೊಂಡು ಆಮೇಲೆ ಅವ್ರ ಮಕ್ಕಳಿಗೆ ವಾಪಸ್ ಕಳಿಸ್ಯಾರ. ಏನಂತ, ಅವ್ರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ರಿ ಎಸ್ ಟಿ ಆಫೀಸ್ದಿಂದ, ನಿಮ್ಮ ಮಕ್ಕಳಿಗೆ ವಾಪಸ್ ಕರ್ಕೊಂಡು ಹೋಗ್ರಿ ಅಂತ ಹೇಳಿ. ನಾವು ಮತ್ತೆ ಪುನಃ ಎಸ್ ಟಿ ಆಫೀಸ್ ಕೇಳಕ್ಕೆ ಹೋದೆವು, ಸರ್ ಯಾಕ್ರಿ ಹಿಂಗೆ ಕಲತಾರವರು ಕಡೇಳ ಗುರುಕುಲ್ದಾಗ ಅಂದ್ರೆ, ಇಲ್ರಿ ಅದ್ರೊಳಗೆ ಅದು ಕ್ಯಾನ್ಸಲ್ ಆಗ್ಯದ್ರಿ ಲಿಸ್ಟು, ಮತ್ತು ಸೆಕೆಂಡ್ ಲಿಸ್ಟ್ ಬಿಡದ್ದಾರಿ ಅಂತಂದ್ರೆ. ಸೆಕೆಂಡ್ ಲಿಸ್ಟ್ ಬಿಟ್ಟಾರ, ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿರಿ. ಯಾವತ್ತಪ್ಪ ಅಂತಂದ್ರೆ ಸೆಕೆಂಡ್ ಲಿಸ್ಟು 5 ತಾರೀಕು 7ನೇ ಮನೆ, ಈಗ 5 ತಾರೀಕು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡ್ಯಾರ. ಆ ಸೆಕೆಂಡ್ ಲಿಸ್ಟ್ ಒಳಗೆ ಏನು ಮಾಡ್ಯಾರ ಅಂದ್ರೆ, ಫಸ್ಟ್ ಲಿಸ್ಟ್ ಒಳಗೆ ಇರ್ತಕ್ಕಂಥ ಸುಮಾರು 20-22 ಜನರದ ಹೆಸರು ಕಟ್ ಮಾಡ್ಯಾರ. ಹೆಸರು ಫಸ್ಟ್ ಲಿಸ್ಟ್ ಒಳಗೆ ಹೆಸರು ಬಿಡುಗಡೆ ಮಾಡಿದ್ರಿ, ಸೆಕೆಂಡ್ ಲಿಸ್ಟ್ ಒಳಗೆ ಕಟ್ ಯಾಕೆ ಮಾಡಿದ್ರಿ ನೀವು ಅಂದ್ರೆ, ಅವು ಎರಡು ನಡ್ಬರ್ಕ್ ಏನು ನಿಮ್ಮಿಬ್ಬರು ನಡ್ಬರ್ಕ್ ವ್ಯವಹಾರ ಆಗ್ಯದ ಅಂದ್ರೆ, ಸುಮಾರು 86 ಮಾರ್ಕ್ಸ್ ಬಂದಿದ್ದಂಥ ವಿದ್ಯಾರ್ಥಿನಿಗೆ ಕ್ಯಾನ್ಸಲ್ ಮಾಡ್ಯಾರ. 83 ತೊಗೊಂಡಿದ್ದಂಥ ವಿದ್ಯಾರ್ಥಿಗೆ ಸೆಲೆಕ್ಟ್ ಮಾಡ್ಯಾರ. 80 ವಿದ್ಯಾರ್ಥಿ 80 ಮಾರ್ಕ್ಸ್ ತೊಗೊಂಡವ್ರಿಗೆ ಸೆಲೆಕ್ಟ್ ಮಾಡ್ಯಾರ. 86 ತೊಗೊಂಡಿನವರಿಗೆ ಕ್ಯಾನ್ಸಲ್ ಮಾಡ್ಯಾರ.
86 ತಗೊಂಡ್ರು ಫಸ್ಟ್ ಸೆಲೆಕ್ಟ್ ಮಾಡಿರು, ಸೆಕೆಂಡ್ ಲಿಸ್ಟ್ ಒಳಗೆ ಕ್ಯಾನ್ಸಲ್ ಮಾಡ್ಯಾರ. ಅಂದ್ರೆ ಇವು ಎರಡು ನಡುಬರಕ್ಕೆ ಏನು ವ್ಯವಹಾರ ಆಗ್ಯದ. ನಾ ಇಲ್ಲಿ DC ಆಫೀಸ್ಗೆ ಇವತ್ತು ಎಲ್ಲ ಪೇರೆಂಟ್ಸ್ ಮುಖಾಂತರ ಬಂದಿದ್ದೆವು. ನಮ್ದು ಏನು ಮುದ್ದದ ಅಂತಂದ್ರೆ ಮಾನ್ಯತ ಜಿಲ್ಲಾಧಿಕಾರಿ ಅವರೇ ಇವು ಎರಡು ನಡುಬರಕ್ಕೆ ಅವ್ಯವಹಾರ ಆಗ್ಯದ, ಲಂಚ ಪಡೆದಾರ ಅಧಿಕಾರಿಗಳು. ಒಂದೇಳಿ ನಿಮಗೆ ಬೇಕಾಯ್ತು ಅಂತಂದ್ರೆ ನಾವು ಸಮಯ ಬಂತು ಅಂದ್ರೆ ನಿಮ್ಮನ್ನು ನಾವು ರೆಕಾರ್ಡಿಂಗ್ ಸುಧಾಕ್ ತಂದು ಕೊಡ್ತೀವಿ, ನೀವು ತಂದು ಕೊಡಂತಂದ್ರೆ ಇದ್ರ ನಡುಬರಕ್ಕೆ ಅವ್ಯವಹಾರ ಆಗ್ಯದ. ಇಲ್ಲಿ ಎಲ್ಲ ಇರ್ತಕ್ಕಂಥವ್ರು ಬಡವ್ರ, ಸಿಂಗಲ್ ಪೇರೆಂಟ್ಸ್ ಇದ್ದನವ್ರ, ಸಿಂಗಲ್ ಫ್ಯಾಮಿಲಿ ಇದ್ದನವ್ರ, ಸಿಂಗಲ್ ಫ್ಯಾಮಿಲಿ ಇದ್ದವ್ರಿಗೆ ಆಲ್ರೆಡಿ ಇವ್ರ ಮಕ್ಕಳಿಗೆ ಮತ್ತೊಂದು ಏನಪ್ಪ ಅಂದ್ರೆ ಇವ್ರ ಮಕ್ಕಳಿಗೆ ನಮ್ಮದೇ ಇವರೊಬ್ಬರು ಪೇರೆಂಟ್ಸು ಅವ್ರ ಮಗಳಿಗೆ ಮುರಜ್ಜಿನೂ ಸೆಲೆಕ್ಟ್ ಆಗಿರು, ಕಡ್ಡಳ್ನು ಸೆಲೆಕ್ಟ್ ಆಗಿರು. ಇವ್ರು ಏನು ಮಾಡ್ರು, ನನಗೆ ಇವ್ರ ತಮ್ಮ ನನ್ನ ಮಗಳಿಗೆ ಮುರಜ್ಜಿನೂ ಸೆಲೆಕ್ಟ್ ಆಗ್ಯದ ಮತ್ತು ಕಡ್ಡಳ್ನು ಸೆಲೆಕ್ಟ್ ಆಗ್ಯದ ಅಂದ್ರೆ ಇವ ಪೈಲೆ ತಂದು ಸ್ವೀಟ್ ತಿನ್ಸಂತಂದು ನನಗೆ ಅವ್ರು ತಂದು ಸ್ವೀಟ್. ನಮ್ಮ ಊರು ಕಟಕ್ ಚಿಂಚೋಳಿ ರೀ. ನಮ್ಗೆ ಇಲ್ಲಿ ಇದ್ರದಿಂದ ಆಫೀಸ್ದಿಂದ ಫೋನ್ ಬಂದಿತ್ರಿ. ಬಂದ್ರ ನಿಮ್ಮ ಮಗಳು ಶರಣಮ್ಮ ಅನಿಲ್ ಕುಮಾರಿ ಸೆಲೆಕ್ಟ್ ಆಗ್ಯಾಳ್ರಿ, ಇದು ಕಡ್ಡಾಳ ಸಾಲಿದಾಗ ಅಂತಂದ್ರಿ. ಅಂದ್ರೆ ಯಾವಾಗ ಬರ್ಬೇಕ್ರಿ ಸರ್ ಅಂದ್ರೆ ನಾಳೆಗೆ ಬರ್ರಿ ಅಂತಂದ್ರಿ. ನಾಳೆಗೆ ಬಂದೇವ್ರಿ. ಮರ್ದಿನ ಬಂದ್ರೆ ಸೆಲೆಕ್ಷನ್ ಆಗ್ಯಾಳ ಅಂತಂದ್ರೆ ಎಲ್ಲ ಮೇಡಮ್ ಎಲ್ಲ ಇರ್ತೀಯಮ್ಮ ಕೋಚಿಂಗ್ ಇದು ಅಲ್ಲಿ ಸಾಲಿಗೆ ಈ ತರ ಹಾಸ್ಟೆಲ್ದಾಗ ಇರ್ತೀರಿ ಅಂದ್ರೆ ಹ್ಞೂ ರೀ ಇರ್ತೇವ್ರಿ ಅಂತಂದ್ರು. ಆಯ್ತು ತಗೋರಿ ಅಮ್ಮ ನಾಳೆಗೆ ಹೋಗಿ ಅಡ್ಮಿಷನ್ ಮಾಡ್ರಿ ಅಂದ್ರಿ. ಅಡ್ಮಿಷನ್ ಮಾಡಕ್ ಹೋಗಿದ್ದೇವ್ರಿ. ಮರ್ದಿನ ಹೋದ್ರಿ ಇಲ್ದ್ರ ಅದು ಬೋಂಡ್ ತಗೊಂಬರಿ ಆ DC ಅದು ಆಫೀಸ್ದಿಂದ ಅದು ಪೇಪರ್ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತ ಹಿಂಗ್ ಹೇಳಿದ್ರಿ. ಈಗ ಯಾಕಾಗಲ್ಲಕಂತ ಮನಿಗ್ ಬಂದೇವ್ರಿ. ಮನಿಗ್ ಬಂದ್ ಮತ್ ಮರ್ದಿನ ಇವ್ರಿಗೆ ಫೋನ್ ಹಚ್ದೇವ್ರಿ. ಇನ್ನ ಬಿಟ್ಟಿಲ್ಲಮ್ಮ, ಬಿಡ್ತಾರ ಬಿಡೋದು ಬರಾಟ್ ತಗೋರಿ ಅಂತಂದ್ರಿ. ಹೋದೇವ್ರಿ ಮತ್ ಹೋದ್ರಿ. ಈಗ ಹೋದ್ರಿ ಇಲ್ರಿ ನೆಕ್ಸ್ಟ್ ಈಗ ಫಸ್ಟಿಗೆ ಬಂದಿತ್ರಿ, ಈಗ ಇಲ್ರಿ ಸೆಕೆಂಡ್ ಇದಕ್ ಬಂದಿಲ್ರಿ. ನಮ್ಮ ಮಗಳು ಎಕ್ಸಾಮ್ ನಮ್ಮ ಮಗಳದ್ರಿ 66 ರೀ 86 ರೀ. ಹಾ ರೀ ಅವ್ರ ಕಮ್ಮಿ ಇದ್ದವ್ರದ್ದು ಆಗ್ಯದ್ರಿ. ನಮ್ಮ ಮಗಳು ಇಷ್ಟು ನಂಬರ್ ತಗೊಳಕಾಗಿ ನಮ್ಮ ಮಗಳದ್ ಯಾಕಾಗಿಲ್ರಿ. ಏನು ಒತ್ತಾಯ ಮಾಡ್ತೀರಿ? ಏನು ಒತ್ತಾಯ ಅಂದ್ರ ಅದೇ ಆಗ್ಬೇಕ್ರಿ. ನಮ್ಮ ಮಗಳು ಅವ್ರ ಮಂದಿದೆಲ್ಲ ಕಮ್ಮಿ ಇದ್ದು ತಗೊಂಡ್ರಿ. ನಮ್ಮ ಮಗಳದ್ ಯಾಕೆ ಹೆಚ್ಚಿಗೆ ಯಾಕೆ ತಗೊಂಡಿಲ್ಲ ಅಂತ ನಾವ್ ಅದ್ ಕೇಳಕ್ ಬಂದೇವ್ರಿ ಸರ್. ಕಲಾವತಿ ರೀ.